ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಆರ್ಸಿಬಿ ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, ಆರ್ಸಿಬಿ ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ. ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಆರ್ಸಿಬಿ ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, ಆರ್ಸಿಬಿ ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ. ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಆರ್ಸಿಬಿ ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, ಆರ್ಸಿಬಿ ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ. ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಆರ್ಸಿಬಿ ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, ಆರ್ಸಿಬಿ ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ. ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಆರ್ಸಿಬಿ ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, ಆರ್ಸಿಬಿ ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ. ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಆರ್ಸಿಬಿ ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, ಆರ್ಸಿಬಿ ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ. ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಆರ್ಸಿಬಿ ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, ಆರ್ಸಿಬಿ ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ. ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಆರ್ಸಿಬಿ ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, ಆರ್ಸಿಬಿ ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ. ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಆರ್ಸಿಬಿ ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, ಆರ್ಸಿಬಿ ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ. ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಆರ್ಸಿಬಿ ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, ಆರ್ಸಿಬಿ ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ.
ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ. ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಆರ್ಸಿಬಿ ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, ಆರ್ಸಿಬಿ ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ. ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಆರ್ಸಿಬಿ ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, ಆರ್ಸಿಬಿ ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ. ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಆರ್ಸಿಬಿ ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, ಆರ್ಸಿಬಿ ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ. ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಆರ್ಸಿಬಿ ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, ಆರ್ಸಿಬಿ ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ. ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಆರ್ಸಿಬಿ ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, ಆರ್ಸಿಬಿ ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ. ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ನಡೆಯೋದಿಲ್ವಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದ ಉತ್ತರ ಸಿಕ್ಕಿಲ್ಲ. ಇದರ ನಡುವೆ ಆರ್ಸಿಬಿ ಸೇಲ್ನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್ ಬರೋದು ಕನ್ಫರ್ಮ್ ಆಗಿದ್ದು, ಆರ್ಸಿಬಿ ಸ್ಟ್ರೈಕ್ ಖರೀದಿಗೆ ಖರೀದಿದಾರರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ರೆಡ್ ಆರ್ಮಿಗೆ ಡಿಮ್ಯಾಂಡ್ ಫುಲ್ ಹೆಚ್ಚಾಗಿದೆ.